ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡಿಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮಿಬ್ಬರ ಪ್ರೀತಿ ಅನ್ನೋದು ನಿಜವಾಗಿದ್ರೆ, ಅದು ಪ್ಯೂರ್ ಆಗಿದ್ರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನ ಯಾರೂ ಕೂಡ ಶಾಶ್ವತವಾಗಿ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಅದು ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ನಲ್ಲಿ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಕಂಟ್ರೋಲ್ ಆ್ಯಂಡ್ ಡಿಟ್ಯಾಚ್ಮೆಂಟ್ ಎನರ್ಜಿ. ಇಲ್ಲಿ ಒಂದು ಕಂಟ್ರೋಲ್ ಎನರ್ಜಿ ಇದೆ. ಒಂದಲ್ಲ ಒಂದು ಟೈಮ್ನಲ್ಲಿ ನಿಮ್ಮನ್ನು ಪ್ರತಿಯೊಂದು ವಿಷಯಕ್ಕೂ ಇವರು ಕಾಯಿಸಿದ್ದಾರೆ. ಅಂದರೆ ನಿಮಗೆ ಅವರ ಅವಶ್ಯಕತೆ ಇದ್ದಾಗ ಅವರು ನಿಮ್ಮನ್ನು ಆ ರೀತಿ ಕಾಯಿಸಿರ್ಬೋದು. ನಿಮ್ಮನ್ನು ಇಗ್ನೋರ್ ಮಾಡಿ ನಿಮ್ಮ ಜೊತೆಗೆ ಇರದೆ ಬೇರೆ ಸಿಚುವೇಶನ್ಗಳಲ್ಲಿ ಬ್ಯುಸಿಯಾಗಿರ್ಬೋದು. ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ನಿಮ್ಮನ್ನು ಕಾಯಿಸಿರ್ಬೋದು. ನೀವು ಯೋಚನೆ ಮಾಡಿರ್ಬೋದು, ಅವರು ನನ್ನನ್ನು ಲೈಕ್ ಮಾಡಲಿ, ಲವ್ ಮಾಡಲಿ, ನನ್ನನ್ನು ಅಂಡರ್ಸ್ಟ್ಯಾಂಡ್ ಮಾಡಲಿ, ನನ್ನ ಎಫರ್ಟನ್ನು ಅಪ್ರಿಷಿಯೇಟ್ ಮಾಡಲಿ ಅಂತ. ನೀವು ಏನೇ ಮಾಡಿದ್ರೂ ಕೂಡ ಆಬ್ವಿಯಸ್ ಆಗಿ ಅಷ್ಟೆಲ್ಲ ಎಫರ್ಟ್ ಹಾಕ್ತಾ ಇದ್ದಾಗ ಕನಿಷ್ಠ ಪಕ್ಷ ಒಂದು ಥ್ಯಾಂಕ್ಫುಲ್ ಆದರೂ ಇರಬೇಕು. ಅಥವಾ ನೀವು ಮಾಡಿದ್ದು ಸರಿ ಅನ್ನೋ ರೀತಿ ನಿಮಗೆ ಫೀಲ್ ಬರಬೇಕು. ಆದರೆ ಅವರು ಯಾವತ್ತೂ ನಿಮಗೆ ಆ ರೀತಿ ಫೀಲ್ ಬರುವ ಹಾಗೆ ಮಾಡಲೇ ಇಲ್ಲ. ಯಾವತ್ತೂ ನೀವು ಮಾಡಿದ್ದನ್ನು ಫೀಲ್ ಮಾಡಿಸ್ಲೇ ಇಲ್ಲ. ಹಾಗಾಗಿ ಇವತ್ತು ಅವ್ರಿಗೆ ನಿಮ್ಮ ಕಡೆ ಒಂದು ಡಿಟ್ಯಾಚ್ಮೆಂಟ್ ಬಂದಿದೆ ಅಂತ ಅನ್ನಿಸ್ತಾ ಇದ್ದರೆ ಅದು ಬರೋದು ಸಹಜ. ಯಾಕೆಂದರೆ ನಿಮಗೆ ಅವರ ಅವಶ್ಯಕತೆ ಇದ್ದಾಗ ಆಗ ಅವ್ರು ಎಲ್ಲಿದ್ದರು. ಆದರೆ ನೀವು ಮಾತ್ರ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಜೊತೆಯನ್ನು ಪ್ರಾಪರಾಗಿ ಕೊಟ್ಟಿದ್ದೀರಾ. ನೀವು ಯಾವಾಗಲೂ ಅವರಿಗಾಗಿ ಅವೈಲೇಬಲ್ ಆಗಿದ್ರಿ. 24 ಗಂಟೆ ಕೂಡ ಅವರಿಗೋಸ್ಕರ ಅವೈಲೇಬಲ್ ಆಗಿದ್ರಿ. ಅದೇ ಕಾರಣಕ್ಕೆ ಅವರು ನಿಮ್ಮನ್ನು ಫಾರ್ ಗ್ರಾಂಟೆಡ್ ತಗೊಳ್ಳೋದಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಯಾವ ಕನೆಕ್ಷನ್ನಲ್ಲಾದರೂ ಈಕ್ವಲ್ ಬ್ಯಾಲೆನ್ಸ್ ಇರಬೇಕು, ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇರಬೇಕು. ಆದರೆ ನಿಮ್ಮ ಕನೆಕ್ಷನ್ನಲ್ಲಿ ಅದು ಆಗಲೇ ಇಲ್ಲ. ಒಬ್ಬರು ಗಿವ್ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ರಿಸೀವ್ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬರು ಕೊಡ್ತಾ ಇದ್ದಾಗ ಇನ್ನೊಬ್ಬರು ಸಂಪೂರ್ಣ ಮನಸ್ಸಿಟ್ಟು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂದರೆ ಅದು ಓಕೆ. ಇನ್ನೊಬ್ಬರು ಅದನ್ನು ಫಾರ್ ಗ್ರಾಂಟೆಡ್ ತಗೊಂಡ್ರು, ಇಲ್ಲ ಅಂದರೆ ಅದಕ್ಕೆ ಯಾವುದೇ ವ್ಯಾಲ್ಯೂ ಕೂಡ ಕೊಡ್ತಾ ಇಲ್ಲ. ಅದೇ ಕಾರಣಕ್ಕೆ ಈ ರಿಲೇಷನ್ಶಿಪ್ಪಲ್ಲಿ ಅವರು ನಿಮ್ಮನ್ನು ಫಾರ್ ಗ್ರಾಂಟೆಡ್ ತೊಗೊಂಡಿರ್ಬೋದು. ಅಥವಾ ನಿಮ್ಮನ್ನು ಚೇಂಜ್ ಆಗುವ ಹಾಗೆ, ಬದಲಾಗುವ ಹಾಗೆ ಪರಿಸ್ಥಿತಿಯನ್ನು ತಂದಿದ್ದಾರೆ. ಅಂದರೆ ನೀವೀಗ ಸೈಲೆಂಟ್ ಆಗಿರ್ಬೋದು, ಡಿಸ್ಟೆನ್ಸ್ ಬಂದಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು. ಸೊ ಇದೆಲ್ಲದರಿಂದ ಇವತ್ತು ನಿಮ್ಮ ಪಾರ್ಟ್ನರ್ ಕನ್ಫ್ಯೂಸ್ಡ್ ಆಗಿದ್ದಾರೆ. ಯಾಕೆಂದರೆ ಅವರ ಒಳಗಿನ ಚೇಂಜಸ್ ತುಂಬ ನೋಡ್ತಾ ಇದ್ದಾರೆ. ಅವರು ನಿಮ್ಮ ಬಿಹೇವಿಯರ್ನಲ್ಲಿ ಚೇಂಜ್ ಬಂದಿದೆ. ನಿಮ್ಮ ಪ್ರತಿಯೊಂದು ವಿಷಯದಲ್ಲೂ ಚೇಂಜ್ ಕಾಣಿಸ್ತಾ ಇದೆ. ಮೊದಲು ನಿಮಗೆ ಇಷ್ಟ ಇರದ ಕೆಲವು ವಿಷಯಗಳನ್ನು ಈಗ ನೀವು ಇಷ್ಟಪಡ್ತಾ ಇದ್ದೀರಾ ಅನ್ನೋ ಎನರ್ಜಿ ಇದೆ. ಅಥವಾ ನಿಮ್ಮೊಳಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಒಬ್ಬ ಕಾನ್ಫಿಡೆನ್ಸ್ ಪರ್ಸನ್ ಅಂದರೆ 4 ಜನ ಆಟೋಮೆಟಿಕಲಿ ಅಟ್ರಾಕ್ಷನ್ ಫೀಲ್ ಮಾಡ್ತಾರೆ. ಆದರೆ ನೀವು ಅವರ ಜೊತೆಗೆ ಇದ್ದಾಗ ಈ ಕಾನ್ಫಿಡೆನ್ಸ್ ಎಲ್ಲೋ ಕಳೆದು ಹೋಗಿತ್ತು. ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗಿತ್ತು. ಯಾಕೆಂದರೆ ಅವರು ನಿಮ್ಮನ್ನು ಟ್ರೀಟ್ ಮಾಡಿದ ರೀತಿ ಆ ರೀತಿ ಇತ್ತು. ಅವರಿಗೆ ನೀವು ಯಾವಾಗಲೂ ಅವರ ಹಿಂದೆ ಮುಂದೆ ಚೇಸ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡಿರ್ಬೋದು. ಅಥವಾ ನಿಮ್ಮನ್ನು ಅವರು ತುಂಬ ರೂಡಾಗಿ ನಡೆಸ್ಕೊಂಡಿರ್ಬೋದು. ಅಂದರೆ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಕೊಟ್ಟಿರ್ಬೋದು. ಅವರಿಗೆ ಪ್ರೀತಿ ಬಂದಾಗ ಮಾತ್ರ ಪ್ರೀತಿ, ಇಲ್ಲದೇ ಇದ್ದಾಗ ದೂರ ಇರೋದು. ಅವರು ತುಂಬ ರೂಡಾಗಿ ನಿಮ್ಮನ್ನು ಟ್ರೀಟ್ ಮಾಡಿರುವ ಎನರ್ಜಿ ಕೂಡ ಇದೆ. ಅದು ಅವರ ವರ್ಡ್ಸ್ ಆಗಿರ್ಬೋದು, ಆ್ಯಕ್ಷನ್ಸ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸಿಚುವೇಶನ್ ಮೂಲಕ ಕೂಡ ಆಗಿರ್ಬೋದು. ಹರ್ಟ್, ರಿಗ್ರೆಟ್ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ಈ ವ್ಯಕ್ತಿ ತುಂಬ ಹರ್ಟ್ ಆಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಕೂಡ ಇವರೇ. ಇವರ ಕಾರಣದಿಂದ ನಿಮ್ಮ ಹೃದಯಕ್ಕೆ ತುಂಬ ನೋವಾಗಿದೆ. ಯಾವಾಗಲೂ
ಅವರದ್ದೇ ಕಾರಣಕ್ಕೆ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ. ಹಾಗಾದರೆ ಆಬ್ವಿಯಸ್ ಹಾಗೆ ಆಗುತ್ತೆ. ಒಬ್ಬ ಮನುಷ್ಯನ ಮನಸ್ಸು ಇಷ್ಟು ನೋವಾದ ಮೇಲೆ ಇನ್ನೇನು ಆ ರಿಲೇಷನ್ಶಿಪ್ಪಲ್ಲಿ ಮನಸ್ಸಿಡೋದಕ್ಕೆ ಆಗೋದಿಲ್ಲ. ಅಷ್ಟು ನೀವು ಹರ್ಟ್ ಆಗಿದ್ದೀರಾ. ಬಟ್ ನಿಮ್ಮ ಮನಸ್ಸಿನಲ್ಲಿ ಅವರಿದ್ದಾರೆ. ಬಟ್ ಅದು ಅವರಿಗೆ ಗೊತ್ತಾಗ್ತಾ ಇಲ್ಲ. ನೀವು ಅಂದ್ಕೊಳ್ತಾ ಇರ್ಬೋದು, ನೀವು ಅವರ ಮೈಂಡ್ನಿಂದ ಹೋಗಿದ್ದೀರಾ, ಅವರು ನಿಮ್ಮನ್ನು ಮರೆತು ಬಿಟ್ಟಿದ್ದಾರೆ ಅಂತ. ಅವರು ನಿಮ್ಮನ್ನು ಅಪ್ರೋಚ್ ಮಾಡ್ತಾ ಇಲ್ಲ ಅಷ್ಟೇ, ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಷ್ಟೇ, ನಿಮ್ಮ ನಡುವೆ ಇರುವ ಡಿಸ್ಟೆನ್ಸ್ ಬಂದಿದೆ ಅಷ್ಟೇ. ಆದರೂ ಇಂದಿಗೂ ಕೂಡ ಅವರ ಮೈಂಡ್ನಲ್ಲಿ ಇದ್ದೀರಾ ಅನ್ನೋ ಎನರ್ಜಿ ಇದೆ. ಆ್ಯಕ್ಷನ್ ಆ್ಯಂಡ್ ಪಾಸಿಟಿವ್ ಎನರ್ಜಿ. ಅವರು ನಿಮ್ಮ ಕಡೆಗೆ ಬರಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಈ ಕನೆಕ್ಷನ್ಗಾಗಿ ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ಮನಸ್ಸಿದೆ. ಈ ರಿಲೇಷನ್ಶಿಪ್ಗಾಗಿ ಮುಂದೆ ಬರಬೇಕು ಅನ್ನೋ ಇಚ್ಛೆ ಕೂಡ ಇದೆ. ಮೊದಲು ಎಲ್ಲವೂ ಸ್ಟಾಪ್ ಆಗಿದ್ದ ಹಾಗೆ ಕಾಣಿಸ್ತಾ ಇತ್ತು. ನಿಮಗೆ ಅವರ ಕಡೆಯಿಂದ ಯಾವ ಆ್ಯಕ್ಷನ್ ಕೂಡ ಕಾಣಿಸ್ಲಿಲ್ಲ, ಯಾವ ಅಪ್ರೋಚ್ ಕೂಡ ಕಾಣಿಸ್ಲಿಲ್ಲ. ಆದರೆ ಈಗ ಅವರ ಕಡೆಯಿಂದ ಆ್ಯಕ್ಷನ್ ಕಾಣುವ ಸಾಧ್ಯತೆ ತುಂಬ ಇದೆ. ಪಾಸಿಟಿವ್ ಎನರ್ಜಿ ತುಂಬ ಇದೆ. ಈ ಕನೆಕ್ಷನ್ ಮುಂದೆ ಲಾಂಗ್ ಟರ್ಮ್ ಆಗಿ ಹೋಗ್ಬೋದು ಅನ್ನೋ ಎನರ್ಜಿ ಕೂಡ ಇದೆ. ಸೊ ಮುಂದೆ ನಡೆಯೋದು ಪಾಸಿಟಿವ್ ಥಿಂಗ್ಸ್ ಆಗಿರುತ್ತೆ ಅನ್ನೋ ಎನರ್ಜಿ ಇದೆ. ಸ್ಟ್ರಗಲ್ ಆ್ಯಂಡ್ ಎಫರ್ಟ್ಸ್ ಎನರ್ಜಿ. ಸ್ಟ್ರಗಲ್ ಇನ್ನೂ ಇದೆ, ಸಮಸ್ಯೆಗಳು ಮುಗಿದಿದೆ ಅಂತ ಕಾಣ್ತಾ ಇಲ್ಲ. ಈ ಕನೆಕ್ಷನ್ನಲ್ಲಿ ಚಾಲೆಂಜಸ್ ಇದೆ. ಆದರೆ ಈಗ ಅವರು ಆ ಚಾಲೆಂಜಸನ್ನು ಫೇಸ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಅವರ ಲೈಫ್ನಲ್ಲೂ ಸ್ಟ್ರಗಲ್ ನಡೀತಾ ಇರ್ಬೋದು. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕೂಡ ಇರ್ಬೋದು, ಕೆರಿಯರ್ನಲ್ಲಿ ಬ್ಲಾಕೇಜಸ್ ಇರ್ಬೋದು, ಡಿಫಿಕಲ್ಟೀಸ್ ಇರ್ಬೋದು. ಆದರೂ ಇದನ್ನೆಲ್ಲ ಫೇಸ್ ಮಾಡಿ ಈ ಕನೆಕ್ಷನ್ಗಾಗಿ ಆ್ಯಕ್ಷನ್ ತಗೊಳ್ಬೇಕು, ಎಫರ್ಟ್ಸ್ ಹಾಕಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಿಮ್ಮ ಇಂಪಾರ್ಟೆನ್ಸ್ ಅವರಿಗೆ ಅರ್ಥ ಆಗ್ತಾ ಇದೆ. ಮಿಸ್ಸಿಂಗ್, ವೇಟಿಂಗ್ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ಯಾಕೆಂದರೆ ಈಗ ಅವರಿಗೆ ಒಂದು ವಿಷಯ ಅರ್ಥ ಆಗ್ತಾ ಇದೆ. ನೀವಿಲ್ಲದೆ ಅವರಿಗೆ ಒಬ್ಬರೇ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾರೂ ಇಲ್ಲ ಅನ್ನೋದು ಈಗ ಫೀಲ್ ಆಗ್ತಾ ಇದೆ. ಜೀವನದಲ್ಲಿ ಒಳ್ಳೆಯ ಸಮಯ ಇದ್ದಾಗ, ಹಣ ಇದ್ದಾಗ ಎಲ್ಲರೂ ಜೊತೆ ಇರ್ತಾರೆ. ಫ್ರೆಂಡ್ಸ್ ಆಗಿರಲಿ, ತಮ್ಮವರೇ ಆಗಿರಲಿ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಆದರೆ ಪ್ರಾಬ್ಲಮ್ಸ್ ಬಂದಾಗ ಅದೇ ಜನ ದೂರ ಹೋಗ್ತಾರೆ. ಕೆಲವರು ಹೊರೆ ಅನ್ನೋ ರೀತಿಯಲ್ಲಿ ನೋಡ್ಬೋದು. ಆ ಎನರ್ಜಿ ಇದೆ. ಅದಕ್ಕಾಗಿ ಈಗ ಅವರು ಸರಿಯಾದ ಸಮಯಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾವಾಗ ನಿಮ್ಮನ್ನು ಅಪ್ರೋಚ್ ಮಾಡೋದು, ಯಾವಾಗ ಆ್ಯಕ್ಷನ್ ತಗೊಳ್ಳೋದು, ಅದೇ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂದರೆ, ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ನೀವು ಏನು ಫೀಲ್ ಮಾಡ್ತಾ ಇದ್ದೀರಾ, ನಿಮ್ಮ ಥಾಟ್ಸ್ ಏನು, ಇವುಗಳನ್ನು ತಿಳ್ಕೊಳ್ಬೇಕು ಅನ್ನೋ ಆಸೆ ಕೂಡ ಅವರಲ್ಲಿದೆ. ಸಪ್ರೇಷನ್ ಆ್ಯಂಡ್ ವ್ಯಾಲ್ಯೂ ಎನರ್ಜಿ. ಇಲ್ಲಿ ಸಪ್ರೇಷನ್ ಎನರ್ಜಿ ಇದೆ. ಈ ದೂರದಿಂದ ಅವರಿಗೆ ಈಗ ದೊಡ್ಡ ರಿಯಲೈಸೇಷನ್ ಆಗ್ತಾ ಇದೆ. ನಾನು ಯಾರನ್ನು ದೂರ ಮಾಡಿಬಿಟ್ಟೆ ಅನ್ನೋ ಪ್ರಶ್ನೆ ಅವರಿಗೆ ಬರ್ತಾ ಇದೆ. ಅವರ ಲೈಫ್ಗೆ ಲವ್ ತಂದ ವ್ಯಕ್ತಿಯನ್ನು, ಪಾಸಿಟಿವ್ ಎನರ್ಜಿ ತಂದ ವ್ಯಕ್ತಿಯನ್ನು, ಸಂತೋಷ ತಂದ ವ್ಯಕ್ತಿಯನ್ನು ಅವರೇ ದೂರ ಮಾಡಿಬಿಟ್ರು ಅನ್ನೋ ಫೀಲ್ ಅವರಿಗೆ ಆಗ್ತಾ ಇದೆ. ನೀವು ಮೇಲ್ ಆಗಿರಲಿ, ಫೀಮೇಲ್ ಆಗಿರಲಿ, ಇದು ಕೇವಲ ಎನರ್ಜಿ. ನೀವು ಅವರ ಲೈಫ್ನಲ್ಲಿ ಇದ್ದಾಗ ಒಂದು ಲವ್ ಇತ್ತು, ಒಂದು ನೆಮ್ಮದಿ ಇತ್ತು, ಒಂದು ಕೇರ್ ಇತ್ತು. ಏನೇ ಸಿಚುವೇಶನ್ ಬಂದರೂ ನೀವು ಮಾತ್ರ ಅವರ ಜೊತೆಗೆ ನಿಲ್ಲೋ ವ್ಯಕ್ತಿಯಾಗಿದ್ರಿ. ಅವರು ನಿಮ್ಮ ಜೊತೆ ಸರಿಯಾಗಿ ಬಿಹೇವಿಯರ್ ಮಾಡಿದ್ರು, ಮಾಡದೇ ಇದ್ದರೂ ನೀವು ಅವರ ಜೊತೆ ಬಿಡುವಂತಹ ವ್ಯಕ್ತಿಯಲ್ಲ. ಆದರೆ ಅವರು ನಿಮ್ಮನ್ನು ತುಂಬ ರೂಢಾಗಿ ಅವರ ರಿಲೇಷನ್ಶಿಪ್ಪಲ್ಲಿ ನಡೆಸ್ಕೊಂಡಿರಬಹುದು, ಲೈಫ್ನಿಂದ ದೂರ ಹೋಗಿರ್ಬೋದು. ಬಟ್ ಈಗ ಪ್ರಾಬ್ಲಮ್ಸ್ ಬಂದಾಗ, ಯಾವುದೇ ಪ್ರಾಬ್ಲಮ್ಸ್ ಆಗಿರ್ಬೋದು, ಕೆರಿಯರಲ್ಲಾಗಿರಲಿ, ಸಿಚುವೇಷನಲ್ಲಾಗಿರಲಿ, ಹಣಕಾಸಿನ ವಿಷಯದಲ್ಲಾಗಿರಲಿ, ಅವ್ರಿಗೆ ಜೊತೆಯಾಗಿ ನಿಲ್ಲೋರು ಯಾರೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನನ್ನವರು ಯಾರು, ನನ್ನ ಜೊತೆಗೆ ನಿಲ್ಲೋರು ಯಾರು ಅನ್ನೋ ಪ್ರಶ್ನೆ ಅವ್ರಿಗೆ ಬರ್ತಾ ಇದೆ. ಹಣದ ಹೆಲ್ಪ್ ಬಿಡಿ, ಅದು ದೂರದ ಮಾತು. ಆದರೆ ಕನಿಷ್ಠ ಮೆಂಟಲ್ ಸಪೋರ್ಟ್ ಕೊಡುವವರಾದರೂ ಇರಬೇಕು, ಕೇಳುವವರು ಇರಬೇಕು, ಅಂಡರ್ಸ್ಟ್ಯಾಂಡ್ ಮಾಡುವವರು ಇರಬೇಕು. ಯಾಕೆಂದರೆ ಲೈಫ್ನಲ್ಲಿ ಎಲ್ಲವೂ ಹಣದಿಂದ ಅಲ್ಲ. ಕೆಲವೊಮ್ಮೆ ಒಬ್ಬ ವ್ಯಕ್ತಿ ನಮ್ಮ ಮಾತನ್ನು ಕೇಳಿದ್ರೂ ಸಾಕು, ಫ್ರೆಂಡ್ ಆಗಿರಲಿ, ಫ್ಯಾಮಿಲಿ ಆಗಿರಬಹುದು, ಯಾರಾದರೂ ಒಬ್ಬರು ನಮ್ಮನ್ನು ಅರ್ಥ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು. ಆದರೆ ಈಗ ಅವರಿಗೆ ಅಂಥವ್ರು ಯಾರೂ ಇಲ್ಲ ಅನ್ನೋ ಎನರ್ಜಿ ಇದೆ. ರಿಗ್ರೆಟ್ ಆ್ಯಂಡ್ ಮಿಸ್ಸಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಎನರ್ಜಿ. ಈಗ ಅವ್ರಿಗೆ ನಿಮ್ಮ ಮಿಸ್ಸಿಂಗ್ ತುಂಬ ಆಗ್ತಾ ಇದೆ. ನಾನು ಏನು ಮಾಡಿಬಿಟ್ಟೆ, ಎಷ್ಟು ದೊಡ್ಡ ಮಿಸ್ಟೇಕ್ ಮಾಡಿಬಿಟ್ಟೆ ಅನ್ನೋ ರಿಗ್ರೆಟ್ ಅವ್ರಿಗೆ ಬರ್ತಾ ಇದೆ. ಈಗ ಅವ್ರಿಗೆ ನಿಮ್ಮ ಇಂಪಾರ್ಟೆನ್ಸ್ ಅನ್ನೋದು ಅರ್ಥ ಆಗ್ತಾ ಇದೆ. ಯಾಕೆಂದರೆ ನೀವೇ ಅವರನ್ನು ನಿಜವಾಗಿ ಅಂಡರ್ಸ್ಟ್ಯಾಂಡ್ ಮಾಡಿದ ವ್ಯಕ್ತಿ. ಅವರಿಗಾಗಿ ಯಾವ ಸಮಯದಲ್ಲಾದರೂ ರೆಡಿ ಆಗಿ ನಿಲ್ತಾ ಇದ್ದ ವ್ಯಕ್ತಿ, ಯಾವ ಸಿಚುವೇಶನ್ ಆದರೂ ಅವೈಲೇಬಲ್ ಆಗ್ತಾ ಇದ್ದ ವ್ಯಕ್ತಿ. ಅದಕ್ಕಾಗಿ ಈಗ ಅವರಿಗೆ ನಿಮ್ಮ ವ್ಯಾಲ್ಯೂ ತುಂಬ ಅರ್ಥ ಆಗ್ತಾ ಇದೆ. ಸಪೋರ್ಟ್, ಮಿಸ್ಸಿಂಗ್ ಆ್ಯಂಡ್ ಅಬ್ಸೆಷನ್ ಎನರ್ಜಿ. ಯಾಕೆಂದರೆ ನೀವು ಅವರ ಲೈಫ್ನಲ್ಲಿ ಇದ್ದಾಗ ನಿಮ್ಮನ್ನು ಒಂದು ಮ್ಯಾಜಿಕ್ ಥರ ಫೀಲ್ ಮಾಡ್ತಾಯಿದ್ರು. ಅವರಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರು ನಿಮಗೆ ಹೇಳಿದ ಕೂಡಲೇ ನೀವು ಅದಕ್ಕೆ ಸೊಲ್ಯೂಷನ್ ಹುಡುಕೊಡ್ತಾ ಇದ್ರಿ. ಸಿಚುವೇಶನ್ ಎಷ್ಟೇ ಕಷ್ಟ ಆಗಿದ್ರೂ ಕೂಡ ನೀವು ಅದನ್ನು ಲೈಟ್ ಮಾಡ್ತಾಯಿದ್ರಿ, ಪಾಸಿಟಿವ್ ಆಗಿ ಮಾಡ್ತಾಯಿದ್ರಿ. ಅಂದರೆ ನೀವು ಅವರ ಲೈಫ್ನಲ್ಲಿ ಒಂದು ಮ್ಯಾಜಿಕ್ ಥರ ಇದ್ರಿ. ಇವತ್ತು ಅವರು ಯಾವುದೋ ಒಂದು ಸಿಚುವೇಶನಲ್ಲಿ ಸಿಕ್ಕಾಕೊಂಡ ಹಾಗೆ ಇದ್ದಾರೆ. ಅದು ಯಾವುದೇ ಸಿಚುವೇಶನ್ ಆಗಿರ್ಬೋದು, ಯಾವುದೂ ಸರಿಯಾಗಿ ನಡೀತಾ ಇಲ್ಲ ಅನ್ನೋ ಎನರ್ಜಿ ಇದೆ. ಅವರಿಗೆ ಎಷ್ಟೇ ಇಚ್ಛೆ ಇದ್ದರೂ ಕೂಡ ಎಲ್ಲವನ್ನು ಸರಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅವರು ನಿಮ್ಮನ್ನು ಸೀಕ್ರೆಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅನ್ನೋ ರೀತಿ ವಿಶ್ ಮಾಡ್ತಾ ಇದ್ದಾರೆ.
ಈಗ ರಿಯೂನಿಯನ್ ಆಗಿದ್ರೆ ಎಲ್ಲವೂ ಮತ್ತೆ ಮೊದಲಿನ ಹಾಗೆ ಆಗಿಬಿಟ್ಟಿದ್ರೆ ಅಂತ ವಿಶ್ ಅವರ ಮನಸ್ಸಿನಲ್ಲಿದೆ. ಮೆಚ್ಯೂರಿಟಿ ಆ್ಯಂಡ್ ಚೇಂಜ್ ಎನರ್ಜಿ. ಈಗ ಅವರು ನಿಧಾನವಾಗಿ ಮೆಚ್ಯೂರ್ ಆಗ್ತಾ ಇದ್ದಾರೆ. ಮೊದಲು ಇದ್ದ ಇಮ್ಮೆಚ್ಯೂರಿಟಿ ಈಗ ಕಡಿಮೆ ಆಗ್ತಾ ಇದೆ. ಈಗ ಪ್ರತಿಯೊಂದು ವಿಷಯವನ್ನು ಮೆಚ್ಯೂರ್ ಆಗಿ ಹ್ಯಾಂಡಲ್ ಮಾಡಬೇಕು ಅನ್ನೋ ಯೋಚನೆ ಬಂದಿದೆ. ಎಲ್ಲವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುಂದುವರಿಬೇಕು ಅನ್ನೋ ಮನಸ್ಸಿದೆ. ಪಾಸಿಟಿವ್ ಆಗಿ ಇರಬೇಕು ಅನ್ನೋ ಆಸೆ ಇದೆ. ಯಾಕೆಂದರೆ ಮೊದಲು ಅವರು ತುಂಬ ಡಿಫೆನ್ಸಿವ್ ಆಗಿದ್ದರು. ಈ ರಿಲೇಷನ್ಶಿಪ್ ಜೊತೆ ಅವರು ಮಾಡಿದ್ದು ಅವರೇ ಕೂತಿದ್ದ ಕೊಂಬೆನ ಅವರೇ ಕಟ್ ಮಾಡ್ಕೊಂಡಿರೋ ರೀತಿ ಆ ಎನರ್ಜಿಯಲ್ಲಿದೆ. ಅಷ್ಟು ದೊಡ್ಡ ತಪ್ಪು ಮಾಡಿರಬಹುದು, ಅಥವಾ ಅವರನ್ನು ಅವರು ತುಂಬ ಓವರ್ ಸ್ಮಾರ್ಟ್ ಅಂತ ಅಂದ್ಕೊಂಡಿರ್ಬೋದು. ಸೊ ನಿಮ್ಮೊಂದಿಗೆ ಅವರು ಮಾಡಿದ ಬಿಹೇವಿಯರ್ ಈಗ ಅವರ ಮೇಲೆ ಬೀಳ್ತಾ ಇದೆ. ಅವರು ನಿಮ್ಮನ್ನು ಇಗ್ನೋರ್ ಮಾಡಿರ್ಬೋದು, ನಿಮ್ಮ ಜೊತೆ ರೂಡಾಗಿ ಬಿಹೇವ್ ಮಾಡಿರ್ಬೋದು. ಇವತ್ತಿಗೂ ಕೆಲವರ ಪಾರ್ಟ್ನರ್ ಆ್ಯಕ್ಷನ್ ತಗೊಳ್ಳದೇ ಇರ್ಬೋದು ಅಥವಾ ತಪ್ಪುಗಳನ್ನೇ ಮಾಡ್ತಾ ಇರ್ಬೋದು. ಆದರೆ ಇದರ ಪರಿಣಾಮ ಈಗ ಅವರ ಲೈಫ್ನಲ್ಲಿ ಕಾಣಿಸ್ತಾ ಇದೆ. ನೀವು ಏನೇ ಮಾಡಿರದೇ ಇದ್ದರೂ ಕೂಡ, ಯಾವ ಪ್ರತಿಕಾರ ತಗೊಳ್ಳದೇ ಇದ್ದರೂ ಕೂಡ ಲೈಫ್ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ತಾ ಇದೆ. ನೀವು ಮನಸ್ಸಿನಲ್ಲಿ ನಾನು ಇವರಿಗೆ ಇದೇ ರೀತಿ ಮಾಡಬೇಕಿತ್ತು, ನಾನು ಅವರನ್ನು ಅಳಿಸ್ಬೇಕಿತ್ತು ಅಂತ ಯೋಚನೆ ಮಾಡ್ತಾ ಇದ್ದರೆ ಆ ಯೋಚನೆಯನ್ನು ಬಿಡಿ. ಯಾಕೆಂದರೆ ನಿಮ್ಮ ಪರವಾಗಿ ಜಸ್ಟಿಸ್ ಆಗಬೇಕಾಗಿರೋದು ಹಾಗೇ ಆಗುತ್ತೆ. ಸೊ ಇದು ಎಲ್ಲರಿಗೂ ಒಂದೇ ರೀತಿ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮಗೆ ಯಾವ ಎನರ್ಜಿ ಮ್ಯಾಚ್ ಆಗ್ತಾ ಇದೆಯೋ ಅದನ್ನು ಮಾತ್ರ ನೀವು ತಗೊಳ್ಬೇಕಾಗುತ್ತೆ. ನಿಮಗೆ ಮ್ಯಾಚ್ ಆಗುವ ವಿಷಯಗಳನ್ನು ಮಾತ್ರ ತಗೊಂಡು ಉಳಿದಿರುವುದನ್ನು ನೀವು ಲೆಟ್ ಗೋ ಮಾಡಬೇಕಾಗುತ್ತೆ. ಬ್ಯಾಲೆನ್ಸ್, ಎಫರ್ಟ್ಸ್ ಆ್ಯಂಡ್ ಸೆಕೆಂಡ್ ಚಾನ್ಸ್ ಎನರ್ಜಿ. ಈಗ ಅವರು ಎಲ್ಲ ವಿಷಯಗಳನ್ನು ಮೆಚ್ಯೂರ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಅವರು ತುಂಬ ಅರ್ಥ ಮಾಡಿಕೊಂಡು ಮುಂದೆ ಸಾಗಬೇಕು ಅಂತ ಬಯಸ್ತಾ ಇದ್ದಾರೆ. ಒಬ್ಬ ಇಮ್ಮೆಚ್ಯೂರ್ ವ್ಯಕ್ತಿ ಯೋಚನೆ ಮಾಡದೆ ಡಿಸಿಷನ್ ತಗೊಳ್ತಾನೆ. ಆದರೆ ಮೆಚ್ಯೂರ್ ಆದ ವ್ಯಕ್ತಿ ಪ್ರತಿಯೊಂದು ವಿಷಯವನ್ನು ಯೋಚನೆ ಮಾಡಿ ಅರ್ಥ ಮಾಡಿಕೊಂಡು ಲೆಕ್ಕ ಹಾಕಿ ಮುಂದೆ ಸಾಗ್ತಾನೆ. ಅದೇ ರೀತಿಯ ಚೇಂಜ್ ಈಗ ಅವರೊಳಗೆ ಕಾಣಿಸ್ತಾ ಇದೆ. ಅವರು ನಿಧಾನವಾಗಿ ಮೆಚ್ಯೂರ್ ಆಗ್ತಾ ಇದ್ದಾರೆ. ಪ್ರತಿಯೊಂದು ಸಿಚುವೇಶನನ್ನು ಅರ್ಥ ಮಾಡಿಕೊಂಡು ಹ್ಯಾಂಡಲ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಅದಕ್ಕಾಗಿ ನಿಮ್ಮ ಕಡೆ ಮತ್ತೆ ಮುಂದೆ ಬರಬೇಕು ಅನ್ನೋ ಆಸೆ ಅವರಲ್ಲಿದೆ. ಈ ಕನೆಕ್ಷನನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪನ್ನು ಮೊದಲಿಗಿಂತ ಬೆಟರ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಎನರ್ಜಿ. ಈಗ ಅವರಿಗೆ ಒಂದು ಡೌಟ್ ಕೂಡ ಇದೆ. ನೀವು ಮತ್ತೆ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಮಾಡ್ತೀರಾ, ನೀವು ಮತ್ತೆ ಅವರನ್ನು ಅಂಡರ್ಸ್ಟ್ಯಾಂಡ್ ಮಾಡ್ತೀರಾ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಈಗ ಅವರು ನಿಮಗೆ ಇಷ್ಟ ಆಗುವ ರೀತಿಯಲ್ಲಿ ರಿಲೇಷನ್ಶಿಪ್ಪನ್ನು ನಡೆಸಬೇಕು ಅಂತ ಬಯಸ್ತಾ ಇದ್ದಾರೆ. ಯಾಕೆಂದರೆ ಈಗ ಅವ್ರಿಗೆ ಗೊತ್ತಾಗಿದೆ ನೀವು ಯಾವಾಗಲೂ ಸರಿ ಇದ್ದೀರಾ ಅನ್ನೋದು. ಅದಕ್ಕಾಗಿ ನಿಮಗೆ ಬೇಕಾದ ಸ್ಟೆಬಿಲಿಟಿ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ಲಾಯಲ್ಟಿ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ಹಾನೆಸ್ಟಿ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ಲಾಂಗ್ ಟರ್ಮ್ ಕನೆಕ್ಷನ್ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ಟೈಮ್ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಕೇರ್ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಮೊದಲು ಅವರು ನಿಮಗೆ ಟೈಮ್ ಕೊಡೋದ್ರಲ್ಲೂ ಹಿಂದೆ ಮುಂದೆ ನೋಡ್ತಾ ಇದ್ರು. ಈಗ ಎಲ್ಲ ಕೊರತೆಯನ್ನು ತುಂಬಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಈಗ ಅವರು ತುಂಬ ಬರ್ಡನ್ನಲ್ಲಿದ್ದಾರೆ, ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ. ಹೇಗೆ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋದು, ಹೇಗೆ ಎಲ್ಲವನ್ನು ಸರಿ ಮಾಡ್ಕೊಳ್ಳೋದು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಕೆಲವೊಮ್ಮೆ ಈ ರಿಲೇಷನ್ಶಿಪ್ ಎಂಡ್ ಆಗಿ ಹೋಗಿದೆಯೇನೋ ಅಂತ ಕೂಡ ಅವ್ರಿಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ನೀವು ಈಗ ಈ ರಿಲೇಷನ್ಶಿಪ್ಪಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋ ಫೀಲ್ ಅವ್ರಿಗೆ ಆಗ್ತಾ ಇದೆ. ಅಪ್ರಿಷಿಯೇಷನ್ ಆ್ಯಂಡ್ ಹಾನೆಸ್ಟ್ ಕಮ್ಯುನಿಕೇಷನ್ ಎನರ್ಜಿ. ಮೊದಲು ಮಾಡಿದ ಹಾಗೆ ನಿಮ್ಮ ಮನಸ್ಸಿಗೆ ಮತ್ತೆ ನೋವು ಕೊಡಬಾರ್ದು ಅನ್ನೋ ಯೋಚನೆ ಅವರಲ್ಲಿದೆ. ಯಾಕೆಂದರೆ ಅವರು ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ, ತುಂಬ ನೋವು ಕೊಟ್ಟಿದ್ದಾರೆ. ಆದರೆ ಈಗ ಅದೇ ತಪ್ಪು ರಿಪೀಟ್ ಮಾಡಬಾರ್ದು ಅಂತ ಬಯಸ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ತರಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ವಿಷಯವನ್ನು ಬೆಟರ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಈಗ ಅವರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ನೀವು ಮಾಡಿದ ಚಿಕ್ಕ ಚಿಕ್ಕ ಎಫರ್ಟ್ಸ್ಗೂ ವ್ಯಾಲ್ಯೂ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಮಾಡಿದ ಮಿಸ್ಟೇಕ್ಸನ್ನು ಮತ್ತೆ ರಿಪೀಟ್ ಮಾಡಲ್ಲ ಅನ್ನೋ ಎನರ್ಜಿ ಇದೆ. ಅವರು ಮತ್ತೆ ನಿಮ್ಮ ಲೈಫ್ಗೆ ಬಂದಾಗ ನಿಮಗೆ ಒಬ್ಬ ಕಂಪ್ಲೀಟ್ ಡಿಫ್ರೆಂಟ್ ಪರ್ಸನ್ ಆಗಿ ಕಾಣಬಹುದು. ನಿಮ್ಮ ಎಫರ್ಟ್ಸನ್ನು ಅಪ್ರಿಷಿಯೇಟ್ ಮಾಡುವ ವ್ಯಕ್ತಿ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಯಸುವ ವ್ಯಕ್ತಿ. ಯಾಕೆಂದರೆ ನಿಮ್ಮ ಮನಸ್ಸು ಡೌನ್ ಆದಾಗ ಅವರ ಮನಸ್ಸಿಗೂ ಕೂಡ ನೋವಾಗಿದೆ. ಅವರು ನಿಮ್ಮ ಜೊತೆ ಕೆಲವು ವಿಷಯಗಳನ್ನು ಕ್ಲಿಯರ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ಅವರ ಮನಸ್ಸಿನಲ್ಲಿ ಕ್ಲಿಯರ್ ಆಗಿದೆ. ಚೇಂಜ್ ಆ್ಯಂಡ್ ಲವ್ ಆ್ಯಂಡ್ ರಿಯೂನಿಯನ್ ಎನರ್ಜಿ. ಈಗ ಅವರು ಅವರೊಳಗಿನ ಈಗೋ, ಆ್ಯಟಿಟ್ಯೂಡ್ ಮತ್ತು ಯಾವುದೇ ರೂಢ್ ಆಗಿರುವ ಬಿಹೇವಿಯರನ್ನು ಬದಲಾಯಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರನ್ನು ಅವರು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ವರ್ಕ್ ಮಾಡ್ತಾ ಇದ್ದಾರೆ. ನಿಮಗೆ ಅವರು ಹಿಂದೆ ಯಾವಾಗಲೂ ಲವ್ ಕೊಡದೇ ಇರಬಹುದು, ಯಾವ ಕೇರ್ ಕೊಡದೇ ಇರಬಹುದು, ಯಾವುದಕ್ಕಾಗಿ ನಿಮ್ಮನ್ನು ಕಾಯಿಸಿದಾರೋ ಈಗ ಅದನ್ನೆಲ್ಲ ನಿಮಗೆ ಕೊಡಬೇಕು ಅನ್ನೋ ಆಸೆ ಅವರಲ್ಲಿದೆ. ಈ ರಿಲೇಷನ್ಶಿಪ್ಪನ್ನು ಗೆಲ್ಲಬೇಕು ಅನ್ನೋ ಆಸೆ ಇದೆ. ನಿಮ್ಮ ಹಾರ್ಟನ್ನು ಮತ್ತೆ ಗೆಲ್ಲಬೇಕು, ನಿಮ್ಮ ಟ್ರಸ್ಟನ್ನು ಮತ್ತೆ ಸಂಪಾದನೆ ಮಾಡಬೇಕು. ಯಾಕೆಂದರೆ ನಿಮ್ಮಿಬ್ಬರ ನಡುವೆ ಇರುವ ಅಟ್ಯಾಚ್ಮೆಂಟ್ ಅವರ ಮನಸ್ಸಿನಲ್ಲಿ ಇನ್ನೂ ಇದೆ. ನಿಮ್ಮ ಬಗ್ಗೆ ಅವರ ಫೀಲಿಂಗ್ಸ್ ಇನ್ನೂ ಮುಗಿದಿಲ್ಲ ಅನ್ನೋ ಎನರ್ಜಿ ಇದೆ. ಅವರು ನಿಮಗೆ ಕೊಡಬೇಕಂತಿರುವ ಲವ್ ಇನ್ನೂ ಅವರೊಳಗೆ ಇದೆ. ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಡೀಪ್ ಫೀಲಿಂಗ್ಸ್ ಎನರ್ಜಿ.
ಈಗ ಅವರು ನಿಮ್ಮನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಗಾಗಿ ಏನು ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ, ಯಾವ ಎಫರ್ಟ್ಸ್ ಹಾಕಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಎಲ್ಲವೂ ಪಾಸಿಟಿವ್ ಆಗಬೇಕು ಅನ್ನೋ ಆಸೆ ಅವರಲ್ಲಿದೆ. ಯಾಕೆಂದರೆ ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ಫೀಲಿಂಗ್ಸ್ ಇದೆ, ಲವ್ ಇದೆ, ಎಮೋಷನ್ಸ್ ಇದೆ. ಅದು ಕೂಡ ತುಂಬ ಡೀಪ್ ಆಗಿದೆ. ಮೊದಲು ಅವರು ತುಂಬ ಈಗೋದಲ್ಲಿ ಇದ್ದರು, ತುಂಬ ಪ್ರಾಕ್ಟಿಕಲ್ ಆಗಿದ್ದರು. ಆದರೆ ಈಗ ನಿಮ್ಮ ಜೊತೆ ತುಂಬ ಲವ್ನಿಂದ ಮಾತಾಡಬೇಕು, ತುಂಬ ಕೇರಿಂದ ಅಪ್ರೋಚ್ ಮಾಡಬೇಕು, ರಿಯೂನಿಯನ್ ಮಾಡಬೇಕು, ಅದೇ ಅವರ ಮನಸ್ಸಿನ ಆಸೆ. ಈ ರಿಲೇಷನ್ಶಿಪ್ ಮಧ್ಯ ಮತ್ತೆ ಈಗೋ ಬರಬಾರ್ದು ಅನ್ನೋ ಯೋಚನೆ ಅವರಲ್ಲಿದೆ. ಯಾಕೆ ಅಂದರೆ ಲವ್ ಮಧ್ಯ ಈಗೋ ಬಂದಾಗ ಲವ್ವನ್ನು ಅದು ಎಂಡ್ ಮಾಡಿಬಿಡುತ್ತೆ. ಈಗ ಅದೇ ತಪ್ಪನ್ನು ಮತ್ತೆ ಮಾಡಬಾರ್ದು ಅಂತ ಬಯಸ್ತಾ ಇದ್ದಾರೆ. ನಿಮಗೆ ಲವ್ ಕೊಡಬೇಕು, ನಿಮ್ಮಿಂದ ಲವ್ ಪಡೀಬೇಕು, ಅದೇ ಅವರ ವಿಶ್. ಕೇರ್ಲೆಸ್ನೆಸ್ ಆ್ಯಂಡ್ ರಿಗ್ರೆಟ್ ಎನರ್ಜಿ. ಮೊದಲು ಅವರು ತುಂಬ ಕೇರ್ಲೆಸ್ ಆಗಿದ್ದರು. ಅದೇ ಕೇರ್ಲೆಸ್ನೆಸ್ ಕಾರಣಕ್ಕೆ ನಿಮ್ಮಿಬ್ಬರ ನಡುವೆ ಪ್ರಾಬ್ಲಮ್ಸ್ ಶುರುವಾಯಿತು. ಅವ್ರು ಯಾವಾಗಲೂ ತಲೆ ಎತ್ಕೊಂಡೇ ನಡೀತಾ ಇದ್ರು. ಮುಂದೆ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡ್ತಾ ಇರಲಿಲ್ಲ. ಅವರ ಈಗೋದಲ್ಲೇ ಬದುಕ್ತಾ ಇದ್ರು. ಯಾಕೆಂದರೆ ನೀವು ಇದ್ದೀರಲ್ಲ, ನೀವು ಅವರನ್ನು ಯಾವಾಗಲೂ ಚೇಸ್ ಮಾಡ್ತಾನೆ ಇರ್ತೀರ ಅನ್ನೋ ಟ್ರಸ್ಟ್ ಅವ್ರಿಗೆ ನಿಮ್ಮ ಮೇಲೆ ಇತ್ತು. ನೀವು ಯಾವತ್ತೂ ಅವರಿಗೆ ಯಾವುದೇ ರೀತಿಯಿಂದಲೂ ಅವರನ್ನು ಬಿಟ್ಟು ಹೋಗೋದಿಲ್ಲ ಅನ್ನೋ ನಂಬಿಕೆ ಇತ್ತು. ನೀವು ಅವರಿಗೆ ಎಷ್ಟು ಸಲ ಎಕ್ಸ್ಪ್ಲೈನ್ ಮಾಡಿದರೂ ಕೂಡ, ಎಷ್ಟು ಸಲ ವಾರ್ನಿಂಗ್ ಕೊಟ್ಟರೂ ಕೂಡ ಅವರು ನಿಮ್ಮ ಮಾತನ್ನು ಕೇಳಲಿಲ್ಲ. ಇವತ್ತು ಅವರಿಗೆ ಅದರ ರಿಗ್ರೆಟ್ ಆಗ್ತಾ ಇದೆ. ಅವರು ಈಗ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ. ನೀವು ಹೇಳಿದ ಮಾತುಗಳೆಲ್ಲ ಸರಿ ಅನ್ನೋದು ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ಆಗ ನಾನು ಇವರ ಮಾತು ಕೇಳಿದ್ರೆ ಇವತ್ತು ಈ ಸಿಚುವೇಶನ್ ಬರ್ತಾ ಇರಲಿಲ್ಲ ಅನ್ನೋ ಫೀಲ್ ಅವರ ಮನಸ್ಸಿನಲ್ಲಿದೆ. ಈಗ ಅವರಿಗೆ ಆರ್ಗ್ಯುಮೆಂಟ್ಸ್, ಪ್ರಾಬ್ಲಮ್ಸ್, ಇಶ್ಯೂಸ್ ಇದೆಲ್ಲ ಫೇಸ್ ಮಾಡಬೇಕಾಗ್ತಾ ಇದೆ. ಹಿಡನ್ ಫೀಲಿಂಗ್ಸ್ ಆ್ಯಂಡ್ ಹೋಲ್ಡಿಂಗ್ ಆನ್ ಎನರ್ಜಿ. ಈಗ ಅವರು ಎಲ್ಲವನ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಈ ಸಿಚುವೇಶನ್ ಸರಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅವರು ಸೀಕ್ರೆಟಾಗಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರ ಹಾರ್ಟ್ನಲ್ಲಿ ಲವ್ ಇದೆ, ಎಮೋಷನ್ಸ್ ಇದೆ, ಆದರೆ ಅದನ್ನು ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ. ಅವರ ಥಾಟ್ಸ್ ಸಂಪೂರ್ಣ ನಿಮ್ಮ ಸುತ್ತಲೇ ಇದೆ. ಅವರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ ನೀವಿದ್ದೀರಾ ಅನ್ನೋ ಎನರ್ಜಿ ಇದೆ. ಅವರು ನಿಮ್ಮನ್ನು ದೂರ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಇದು ಈ ವ್ಯಕ್ತಿಯ ಇವತ್ತಿನ ಈವ್ನಿಂಗ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.